इस तासुबाना इस माहौल में जब मुसलमानों को इस मुल्क का दुश्मन करार देने का एक बहुत बड़ा अजेंडा चलाया जा रहा है, बहुत बड़ी साजिश चलाई जा रही है। ಬಹಳ ಅತ್ಯುತ್ತಮವಾಗಿ ಬರೆದಿರುವಂತಹ ಮುಸ್ಲಿಂ ಜನಾಂಗದವರಲ್ಲದ ಅಲ್ಪಸಂಖ್ಯಾತರಲ್ಲದ ಗುರುಮೂರ್ತಿಯವರು ಬರೆದಿರೋದು ಒಂದು ದೊಡ್ಡ ಒಂದು ಪ್ರಶಂಸನೀಯವಾದಂತಹ ಒಂದು ಬೆಳವಣಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾರತದ ಸೌಹಾರ್ದ ಪರಂಪರೆಗೆ ಸಾಕ್ಷಿಯಾದ ಕಾರ್ಯಕ್ರಮ ಮೊಹಮ್ಮದ್ ರಫಿ ಪಾಷ್. ನನ್ನ ಆತ್ಮೀಯ ಗೆಳೆಯ, ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ಮೊಹಮ್ಮದ್ ರಫಿ ಪಾಷಾ ಅವರು ಹಲವು ವರ್ಷಗಳ ನಂತರ ಭಾರತದಲ್ಲಿ ಮುಸ್ಲಿಂ ವೀರಯೋಧರ ವೀರಗಾಥೆ ಎಂಬ ವಿಶೇಷ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀಡಿದ ಭಾಷಣ ನಿಜಕ್ಕೂ ಆತ್ಮೀಯ ಎನಿಸಿತು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಸಾಹಿತಿಗಳೂ ಆದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಕನ್ನಡದ ಹೆಸರಾಂತ ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಹಂಪನ ಸೇರಿದಂತೆ ಕನ್ನಡದ ಅನೇಕ ದಿಗ್ಗಜ ಸಾಹಿತಿಗಳ ಸಮ್ಮುಖದಲ್ಲಿ ರಫಿ ಪಾಷಾ ಅವರು ಮಾತನಾಡಿದ ರೀತಿ ಅದ್ಭುತವಾಗಿತ್ತು. ಈ ಭಾಷಣದ ವಿಶೇಷತೆಗಳೆಂದರೆ ಆಳವಾದ ಅಧ್ಯಯನ. ಭಾರತದ ಸೌಹಾರ್ದ ಪರಂಪರೆಯ ಬಗ್ಗೆ ಅವರು ನಡೆಸಿದ ಆಳವಾದ ಸಂಶೋಧನೆ ಪ್ರತಿಯೊಂದು ಮಾತಿನಲ್ಲೂ ಎದ್ದು ಕಾಣುತ್ತಿತ್ತು. ವೀರಗಾಥೆಯ ಅನಾವರಣ. ಇತಿಹಾಸದ ಪುಟಗಳಲ್ಲಿ ಅಡಗಿದ್ದ ಮುಸ್ಲಿಂ ವೀರಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಇಂದಿನ ಪೀಳಿಗೆಗೆ ಅರ್ಥವಾಗುವಂತೆ, ಮನಮುಟ್ಟುವಂತೆ ವಿವರಿಸಿದರು. ಭಾವೈಕ್ಯತೆಯ ಸಂದೇಶ. ಕೇವಲ ಇತಿಹಾಸವನ್ನಷ್ಟೇ ಅಲ್ಲದೆ ಭಾರತದ ಭಾವೈಕ್ಯತೆ ಮತ್ತು ಪರಸ್ಪರ ಸಹಬಾಳ್ವೆಯ ಅಗತ್ಯತೆಯನ್ನು ಸಾರಿದ್ದು ಈ ಭಾಷಣದ ಹೈಲೈಟ್. ವೇದಿಕೆಯ ಮೇಲಿದ್ದ ಗಣ್ಯರು ಸಹ ಇವರ ಮಾತಿನ ವೈಖರಿ ಮತ್ತು ವಿಷಯದ ಮಂಡನೆಗೆ ಮಾರುಹೋಗಿದ್ದು ಕಂಡುಬಂತು. ಸಮಾಜಕ್ಕೆ ಇಂತಹ ಸೌಹಾರ್ದಯುತ ಚಿಂತನೆಗಳ ಅಗತ್ಯ ಇಂದು ಬಹಳಷ್ಟಿದೆ. ಗೆಳೆಯ ರಫಿ ಪಾಷಾ ಅವರ ಈ ಸಾಹಿತ್ಯಿಕ ಮತ್ತು ಸಾಮಾಜಿಕ ಕಳಕಳಿಯ ಪಯಣ ಹೀಗೆಯೇ ಮುಂದುವರಿಯಲಿ. ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ವಂಡರ್ಫುಲ್ ನರೇಶನ್. ಅದರ ಜೊತೆಗೆ ಮೊಹಮ್ಮದ್ ಫಾರೂಕ್ ಪಾಷಾ ಅವರು ಸಹ ಬಂದಿದ್ದಾರೆ. ಲೇಖಕರ ಮಾತು ಅಂತ ಗುರುಮೂರ್ತಿ ಅವರು ಬಹಳ ಚೆನ್ನಾಗಿ ಒಂದು 8 ಅಧ್ಯಾಯಗಳಲ್ಲಿ ಈ ಪುಸ್ತಕದಲ್ಲಿ ಮುಸ್ಲಿಮರ ಎಲ್ಲ ಮಜಲುಗಳನ್ನು ಬಿಡಿಸಿಟ್ಟಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಆಳ್ವಿಕೆಯಲ್ಲಿ 600ರಲ್ಲಿ ಬಂದು ಸರ್ ಥಾಮಸ್ ವಿಲಿಯಂ ಹಾಕಿನ್ಸ್ ಜಹಾಂಗೀರರ ಕಾಲದಲ್ಲಿ 605ರಲ್ಲಿ ಶುರು ಮಾಡಿದ್ದು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಅಧಿಪತ್ಯದಲ್ಲಿತ್ತು. ಆದರೆ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಯನ್ನು, ಹೊಸ ಹಕ್ಕು ಶಾಹಿಯನ್ನು ಇದು ಪೋರ್ಚುಗೀಸ್ ಕಂಪನಿ, ಫ್ರೆಂಚ್ ಕಂಪನಿ, ಡಚ್ ಕಂಪನಿ, ಡ್ಯಾನಿಶ್ ಕಂಪನಿ ತರ ಹುಟ್ಟು ಹಾಕಿದ್ದು. ಹಾಗಾಗ್ಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಯಾರ್ಯಾರು ಯೋಧರು ಭಾರತದಲ್ಲಿ ಮಡಿದಿದ್ದಾರೆ ಅವರು ಸ್ವಾತಂತ್ರ್ಯದ ಹೋರಾಟಗಾರರಲ್ಲ. ಸ್ವಾತಂತ್ರ್ಯದ ಹೋರಾಟ ಶುರುವಾಗಿದ್ದು 857ರಲ್ಲಿ. ಅದು ಮಂಗಲ್ ಪಾಂಡೆ, ಮೇ 10th ಬ್ಯಾಕ್ ಟು ರೆಜಿಮೆಂಟ್. ಮಂಗಲ್ ಪಾಂಡೆರವರು ಹಸುವನ್ನು ನೀಗಿದ್ದರಿಂದ ಸಿಪಾಯಿ ಮ್ಯೂಟಿನಿ ಅಂತೀವಿ, ಅದು ಬ್ರಿಟಿಷರ್ಸ್ ಹೇಳೋದು. ಭಾರತೀಯರು ಅದನ್ನು ಹೇಳೋದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಯಾಕೆ ಅನ್ನಿಸ್ಕೊಳ್ತು ಅಂದ್ರೆ, ಮೊಘಲರು ಆಳ್ವಿಕೆಯನ್ನು ಮಾಡಿದರೆ, ಆದರೆ ಬುಡಕಟ್ಟುಗಳಿಗೆ, ಅವರು ಟ್ರೈಬಲ್ ಪೀಪಲ್ಗಾಗಲಿ ಅಥವಾ ನೊಮ್ಯಾಡ್ಸ್ಗಾಗಲಿ ಮೊಘಲರು ತಮ್ಮ ಆಳ್ವಿಕೆಯಲ್ಲಿ ಯಾವತ್ತೂ ಸಹ ತೊಂದರೆ ಕೊಡಲಿಲ್ಲ. ಅವರ ಕಟ್ಟುಪಾಡುಗಳಿಗೆ, ಅವರ ಎಲ್ಲ ಆಚಾರ ವಿಚಾರಗಳಿಗೆ, ಅವರ ಮದುವೆಗಳಿಗೆ, ಅವರ ಜನಾಂಗೀಯ ಒಂದು ಧರ್ಮಕ್ಕೆ ಸೇರಿದ ಯಾವುದೇ ಒಂದು ಕಾರ್ಯಗಳಲ್ಲಿ ಯಾವುದೇ ಸಂಸ್ಥಾನರು, ದೆಹಲಿ ಸುಲ್ತಾನರು, ಮೊಘಲ್ ಸುಲ್ತಾನರು ಅವರ ಕಟ್ಟುಪಾಡುಗಳಿಗೆ ಕೈ ಹಾಕಲಿಲ್ಲ. ಆದರೆ ಬ್ರಿಟಿಷರು ಬಂದು ಇಂಡಿಗೋ ರಿವೋಲ್ಟ್ ಆಯಿತು, ಬೆಂಗಾಲ್ ರಿವೋಲ್ಟ್ ಆಯಿತು. 1757ನಲ್ಲಿ ಬೆಂಗಾಲಲ್ಲಿ ಅವರು ಭೂ ಕಾಯ್ದೆ ಸುಧಾರಣೆಗಳನ್ನು ತಂದು ಜಮೀನ್ದಾರಿ ಪದ್ಧತಿ, ಡೆಕ್ಕನ್ನಲ್ಲಿ ರಯತ್ವಾರಿ ಪದ್ಧತಿ, ಮಹಲ್ ಗುಜಾರಿ ಪದ್ಧತಿ, ಈ ರೀತಿ ಬುಡಕಟ್ಟು ಜನಗಳಿಗೂ ಸಹ ಬ್ರಿಟಿಷರು ತಮ್ಮ ಆಡಳಿತವನ್ನು ಹೇರಲು ಹೋದಾಗ ಅಲ್ಲಿಂದ ಶುರುವಾಗಿದ್ದು ನಮ್ಮ ವಾಸುದೇವ್ ಬಲ್ವಂತ್ ಫಾಟ್ಕೆ ಅಂತ ಏನ್ ಹೇಳ್ತೀವಿ 800ರಿಂದ ಬುಡಕಟ್ಟು ಜನಾಂಗಗಳ ಒಂದು ದಂಗೆ. ಹೀಗಾಗಿಬಿಟ್ಟು ಮುಂದಿನ ದಿನಗಳಲ್ಲಿ ಇದು ಇಂಡಿಗೋ ರಿವೋಲ್ಟ್ ಆಫ್ ಬೆಂಗಾಲ್. ಹೀಗಾಗಿಬಿಟ್ಟು ಮುಂದಿನ ದಿನಗಳಲ್ಲಿ ಇದು ಸರ್ವವ್ಯಾಪಿಯಾಗಿ ಸಿಪಾಯಿ ದಂಗೆಯಾಗಿ, ಯಾವಾಗ ಒಂದು ಹಂದಿಯ ಮಾಂಸವನ್ನು ಅಥವಾ ಬೇರೆ ಒಂದು ಕೊಬ್ಬಿನ ಮಾಂಸವನ್ನು ಬ್ರಾಹ್ಮಣರಿಗೆ ಕೊಡಕ್ಕೆ ಶುರು ಮಾಡಿದರು, ಅದನ್ನ ಅವರು ಗಣ್ಣಿನಲ್ಲಿ ಬಳಸುವುದಿಲ್ಲ ಅಂತ ಹೇಳಿದರು. ಅಲ್ಲಿಂದ ದಂಗೆ ಶುರುವಾಯಿತು. ಅದನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂದರೆ, ಭಾರತವನ್ನು 857ರಲ್ಲಿ ಆಳುತ್ತಿದ್ದಂತಹ ಕೊನೆಯ ಮೊಘಲ್ ದೊರೆ ಬಹದ್ದೂರ್ ಶಾ ಜಫರ್ ಅನ್ನು ತೆಗೆದುಕೊಂಡು ಹೋಗಿ ಅದರ ನಾಯಕವನ್ನಾಗಿ ಮಾಡಿದರು. ಯಾವುದರ ಪ್ರತಿಫಲನೇ ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಅದರ ಒಂದು ಶ್ರೇಯಸ್ಸು, ಯಶಸ್ಸು ಪ್ರತಿಯೊಬ್ಬರಿಗೂ ತಲುಪಲೇಬೇಕು. ಅದರ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಬಟ್ ನಮ್ಮ ಒಂದು ಏನಪ್ಪ ಮಾಡಬಹುದು, ನಮ್ಮ ಮುಂದಿನ ಪೀಳಿಗೆ ಅಥವಾ ಈಗ ಆಳಿರುವ ಪೀಳಿಗೆಗೆ ಯಾವ ನಮ್ಮ ನಿಜವಾದ ಒಂದು
ಏನು ಇತಿಹಾಸ ಇದೆ ಅದನ್ನ ತಲುಪಿಸುವಂತ ಕೆಲಸ ನಾವು ಸರಿಯಾಗಿ ಮಾಡಿದ್ರೆ ಬಹುಶಃ ಅದಕ್ಕಿಂತ ಹೆಚ್ಚು ನಮ್ಮ ದೇಶಭಕ್ತಿ ಇಲ್ಲ ಅನ್ಕೊಳ್ತೀವಿ. ಸರಿಯಾದ ಸಮಯಕ್ಕೆ ಸರಿಯಾದ ವಿಷಯವನ್ನ ಸರಿಯಾದ ವ್ಯಕ್ತಿಗಳಿಗೆ ತಲುಪಿಸುವಂತ ಕಾರ್ಯ ಮಾಡುವಂತ ನಮ್ಮ ಒಂದು ಉದ್ದೇಶ ಆಗಿರ್ಬೇಕು. ಏನಾಗ್ತಾ ಇದೆ ಅಂದ್ರೆ ಮಾಧ್ಯಮ ಇರ್ಬೋದು ಅಥವಾ ನಮ್ಮಲ್ಲಿ ಕೆಲವರು ಇರ್ತಕ್ಕಂಥ ಒಂದು ಏನು ಮಿಕ್ಸ್ಡ್ ಒಪಿನಿಯನ್ಸ್ ಇರ್ಬೋದು, ಅದೆಲ್ಲ ಒಂದು ಕಡೆ ಇಟ್ಟರೆ ನಮ್ಮ ಏನು ಸ್ವಾತಂತ್ರ್ಯದ ಹೋರಾಟ ಇದೆ ಅದನ್ನ ಯಾರು ಅದನ್ನ ಅಲ್ಲಗಳೆಯಾಗಿಲ್ಲ. ಯಾಕೆಂದ್ರೆ ಅದು ಎಲ್ಲ ನಮ್ಮ ಹಿರಿಯರ ಕೊಡುಗೆ ಮಾತ್ರ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಪುಸ್ತಕ ನಾನು ಆ ಪುಸ್ತಕವನ್ನು ನೋಡ್ಬೇಕಾದ್ರೆ ಒಂದು ದೊಡ್ಡ ಚಾಲೆಂಜ್, ಅದು ಗುರುಮೂರ್ತಿ ಸರ್ ಉತ್ತರ ಕೊಡಬೇಕು. ಅಷ್ಟು ಇನ್ಫಾರ್ಮೇಶನ್ ಎಲ್ಲಿಂದ ತೆಗೆದಿದ್ದಾರೆ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಇದು ಒಂದು ಲೈಬ್ರರಿ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅಥವಾ ನಿಮ್ಮ ಗೂಗಲ್ ಸಹ ಇಷ್ಟು ಇನ್ಫಾರ್ಮೇಶನ್ ಕೊಡಲ್ಲ. ಬೇಕಾದ್ರೆ ಚೆಕ್ ಮಾಡಿ, ಗೂಗಲ್ ಕೊಡುತ್ತೆ. ಈಗೆಲ್ಲ ನಮ್ಮಲ್ಲಿ ಹೇಗಾಗಿದೆ, ನಮ್ಮೆಲ್ಲರ ದೇವರು ಗೂಗಲ್. ಏನ್ ಬೇಕಂದ್ರೆ ಗೂಗಲ್ ಗುರು ಅಂತ ಹೋಗ್ತಿದೆ. ಬಹುಶಃ ಗೂಗಲ್ ಅಲ್ಲೂ ಇಷ್ಟು ಇನ್ಫಾರ್ಮೇಶನ್ ಸಿಗೋದು ಕಷ್ಟ. ಅವರು ಈ ಒಂದು ಅವರ ಹಿರಿಯ ವಯಸ್ಸಿನಲ್ಲೂ ಓಡಾಡಿ, ಪಾದರಸದಂತೆ ಓಡಾಡಿ ಇನ್ಫಾರ್ಮೇಶನ್ ಎಲ್ಲೆಲ್ಲಿ ಸಿಗುತ್ತೆ ಹೋಗಿ ಹುಡುಕಿ ಅದನ್ನೆಲ್ಲ ಕಂಪೇರ್ ಮಾಡಿ ಇವತ್ತು ನಮ್ಮ ಮುಂದೆ ತಂದಿದ್ದಾರೆ ಅಂದ್ರೆ ಬಹುಶಃ ಇವರು ಅವರ ಶ್ರಮಕ್ಕೆ ಕೊಟ್ಟಿರ್ತಕ್ಕಂಥ ತಕ್ಕ ಪ್ರತಿಫಲ. ನಾವು ಆ ಥರ ಆದರೆ ಇವತ್ತು ಭಾಳ ಸಂತೋಷ. ಯಾಕಂದರೆ ಇದು ಇಂಥ ಗ್ರಂಥಗಳು ಭಾಳ ಬರಬೇಕು. ಯಾಕಂತ ಹೇಳಿದರೆ ಅದು ಕೂಡ ಇಂದಿನ ಕಾಲದಲ್ಲಿ ಭಾಳ ಜನಗಳಿಗೆ ಅರ್ಥನೇ ಆಗೋದಿಲ್ಲ. ಈ ದೇಶ ಅಂದರೆ ಏನು ಅಂದರೆ ಅರ್ಥ ಆಗೋದಿಲ್ಲ. ಯಾರು ನಮ್ಮ ಅಶೋಕ್ ನಾರಾಯಣ ಅವರು ಈಗ ಹೇಳ್ತಾ ಇದ್ರು, ಪಠ್ಯಪುಸ್ತಕಗಳನ್ನು ಬರೆಯುವವರು ಮೊದಲು ದೇಶಾಭಿಮಾನಿ ಆಗಬೇಕು. ಅವರು ದೇಶಾಭಿಮಾನಿ ಅದು ಅಲ್ಲ ಅಂತ ತಿಳ್ಕೊಂಡು ಆ ಪಠ್ಯಪುಸ್ತಕದಲ್ಲಿ ಪಠ್ಯಪುಸ್ತಕ ಬರುವವರನ್ನು ನೇಮಕ ಮಾಡಬೇಕು ಅಂತ ನಾನು ಓದ್ತೇನೆ. ಅದು ಇವತ್ತು ಮಕ್ಕಳ ಮನಸ್ಸಿನಲ್ಲಿ ಕೂಡ ಈ ದೇಶದ ಒಂದು ಚಿತ್ರಣ, ಸ್ವಾತಂತ್ರ್ಯ ಹೋರಾಟ ಯಾರು ಏನು ಮಾಡಿದ್ರು, ಯಾವ ಮಾಡಿದ್ರು, ಈ ಪಿಕ್ಚರ್ ಕೂಡ ಅವರ ಮುಂದೆ ಇಲ್ಲ. ಈಗ ಮುಖ್ಯವಾಗಿ ನಾನು ಗ್ರಹಿಸಿದ್ದೇನೆ ಅಂತ ಹೇಳಿದ್ರೆ, ಈ ದೇಶ ವಿಭಜನೆ ಆಗ್ತಾನೆ ಇರಲಿಲ್ಲ. ಪ್ಲಾಸ್ಟಿಕ್ ಕದರದಲ್ಲಿ ಯಾರು ಅವರ ಜೊತೆಯಲ್ಲಿ ಇದ್ದದ್ದು ಓನ್ಲಿ 200-300 ಮೆಂಬರ್ಸ್. 300 ಜನ ಇದ್ದಂಥ ಬ್ರಿಟಿಷರು ಈ ಸ್ವಾತಂತ್ರ್ಯವನ್ನು ಅಪಹರಣ ಮಾಡಿದ್ರು. ನಮ್ಮ ದೇಶನೇ ಅವರ ಸ್ವಾಧೀನಕ್ಕೆ ಹೋಯಿತು. ಆಲೋಚನೆ ಮಾಡಿ. ಯಾಕಂದ್ರೆ ಒಗ್ಗಟ್ಟಿರಲಿಲ್ಲ. ಹಿಂದೂ ಮುಸ್ಲಿಂ ವಿಭಜನೆ ಅಂದು ಆದದ್ದು, ಆ ಭಾವನೆ ಸ್ವಾತಂತ್ರ್ಯ ಪಡೆಯುವವರೆಗೂ ಆಯಿತು. ಇದರಿಂದ ಕೊನೆಗೆ ಏನಾಯಿತು? ವಿಭಜನೆ ಆಯಿತು. ಪ್ಲಾಸಿಯಲ್ಲಿ ಒಗ್ಗಟ್ಟಾಗಿದ್ರೆ 1752 1947 ವಿಭಜನೆ ಆಗ್ತಾನೆ ಇರಲಿಲ್ಲ. ಆಲೋಚನೆ ಮಾಡಿ, ಎಂಥ ಒಂದು ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಆಲೋಚನೆ ಮಾಡಬೇಕಾಗ್ತದೆ. ಆದರೆ ಪ್ರಪ್ರಥಮ ಬಾರಿ ಎಲ್ಲ ಜನಾಂಗದವರು, ಈ ದೇಶದ ಜನಾಂಗ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದು ಅಂತ ಹೇಳಿದ್ರೆ ಅದು 1857 ಸಿಪಾಯಿದಲ್ಲಿ. ಅಲ್ಲಿ ಎಲ್ಲರೂ ಒಗ್ಗಟ್ಟಾದ್ರು. ಸಿಖ್ರು ಒಗ್ಗಟ್ಟಾದ್ರು, ಮೊಹಮ್ಮದ್ರು ಒಗ್ಗಟ್ಟಾದ್ರು, ಹಿಂದೂಗಳು, ಎಲ್ಲ ಜನಾಂಗದವರು ಒಟ್ಟಾದ್ರು. ಆ ಹಿಡನ್ ಅಜೆಂಡಾ ಹೋಗಿ ಓಪನ್ ಆಗಿ ಸಮಾಜದ ಡಿಸ್ಕೋರ್ಸ್ ಅಲ್ಲೇ ಇದು ಬಂದುಬಿಟ್ಟಿದೆ. ಮುಸಲ್ಮಾನರು ಈ ಸಮಾಜದ ಭಾಗ ಅಲ್ಲ, ಮುಸಲ್ಮಾನರು ಈ ದೇಶಕ್ಕೆ ನಿಷ್ಠೆಯಿಂದ ಇದರೋ ಇಲ್ವೋ, ಮುಸಲ್ಮಾನರ ಬಗ್ಗೆ ಒಂದು ಸಂಶಯವನ್ನು ಹುಟ್ಟಿಸಬೇಕು ಈ ಸಮಾಜದಲ್ಲಿ. ಮುಸಲ್ಮಾನರನ್ನ ಈ ಸಮಾಜದಲ್ಲಿ ಒಂದು ವಿಲನ್ ಆಗಿ, ಒಂದು ಭೂತ ಆಗಿ ಕ್ರಿಯೇಟ್ ಮಾಡಿಸ್ಬೇಕು ಬೇರೆ ಸಮಾಜದ ಕಣ್ಣಲ್ಲಿ. ಅಂತ ಒಂದು ಅಜೆಂಡಾ ಬಹಿರಂಗವಾಗಿ ನಡೆಯುವಾಗ ಆ ಅಜೆಂಡಾ ಇಟ್ಕೊಂಡು ರಾಜಕಾರಣಿಗಳು ರಾಜಕೀಯ ಮಾಡಿ, ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದು ಆ ಅಜೆಂಡಾವನ್ನು ಮುಂದುವರಿಸ್ಕೊಂಡು ಹೋಗುವಾಗ, ನಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ಆ ಅಜೆಂಡಾವನ್ನು ಅಳವಡಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಆ ಅಜೆಂಡಾವನ್ನೇ ಆ ಮುದ್ದು ಮಕ್ಕಳನ್ನ ನಾವು ಮುಂದೆ ಇಟ್ಟು ಅವ್ರಿಗೆ ವಿದ್ಯೆ ಕೊಡುವಾಗ, ಆ ಸಂದರ್ಭದಲ್ಲಿ ಮುಸಲ್ಮಾನರಲ್ಲಿ ಯಾರೂ ಸರಿ ಇಲ್ಲ. ಒಬ್ಬ
ದಿಲೀಪ್ ಕುಮಾರ್ ಇಂದ ಶಾರುಖ್ ಖಾನ್ ಇಂದ ಫಿಲ್ಮ್ ಆಕ್ಟರ್ಸ್ಗಾದ್ರೂ ಸ್ವಲ್ಪ ಏನೋ ಇದು ಮಾಡಿದಾರೆ, ಅವರು ಸರಿ ಇಲ್ಲ ಅಂತ ಹೇಳುವ ಆ ಸಂದರ್ಭದಲ್ಲಿ ಒಂದು ಹಿಂದೂ ಮುಸಲ್ಮಾನರಲ್ಲಿ ಯಾವುದೋ ಒಂದು ಬೀದಿಯಲ್ಲಿ ಜಗಳ ಆದ್ರೂ ಕೂಡ ಸಮುದಾಯದ ಜಗಳ, ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗ ಅಥವಾ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಲವ್ ಮಾಡಿದ್ರು ಕೂಡ ಲವ್ ಜಹಾದ್ ಅಂತ ಒಂದು ಹೇಳುವ ಈ ಕಾಲದಲ್ಲಿ ಗುರುಮೂರ್ತಿರವರು ಇಲ್ಲ ಮುಸಲ್ಮಾನರು ಹಾಗಲ್ಲ, ಅವರ ಕೊಡುಗೆ ಈ ದೇಶಕ್ಕೆ ಅಪಾರವಾಗಿ ಇದೆ. ಆ ಹಿಸ್ಟ್ರಿ, ಆ ಇತಿಹಾಸ ಮರಿಬೇಕು, ನಮ್ಮಲ್ಲಿ ಸಾಮರಸ್ಯ ಇರ್ತಕ್ಕಂಥದ್ದು ಹಾಳಾಗಬೇಕು ಏನು ಪ್ರಯತ್ನಗಳು ಮಾಡ್ತಾ ಇದ್ರಿ, ಅದು ಸರಿ ಇಲ್ಲ ಅಂತ ಒಂದು ಈ ಪುಸ್ತಕವನ್ನು ತಂದಿದ್ರಿ. ತಮಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಮಾತ್ರ ಬಂದಿದ್ದೇನೆ. ಡಾಕ್ಟರ್ ಎಸ್ ಗುರುಮೂರ್ತಿ ಅವರ ಏನು ಇವತ್ತು ಗ್ರಂಥ ಬಿಡುಗಡೆ ಆಗಿದೆ, ಇದು ವಸ್ತುನಿಷ್ಠ, ಸತ್ಯನಿಷ್ಠ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಎಷ್ಟೇ ಅವರಿಗೆ ಪ್ರಚೋದನೆ ಇದ್ರೂ ಕೂಡ ಉತ್ಪ್ರೇಕ್ಷೆ ಮಾಡಲಿಲ್ಲ. ಆದ್ರಿಂದ ಇದು ಎಲ್ಲ ಓದಬೇಕಾದಂಥ ಪುಸ್ತಕ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸ್ಲಿಮರ ಪಾತ್ರ ಏನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಬಹುಶಃ ಇಂಥ ಪುಸ್ತಕಗಳು ಹೆಚ್ಚು ಜನಗಳಿಗೆ ತಿಳುವಳಿಕೆ ಬರುವಂತಹದ್ದು ಪುಸ್ತಕ. ಅದನ್ನು ಸ್ವಾಗತ ಮಾಡಬೇಕು, ಎಲ್ಲರೂ ಓದಬೇಕು. आज टी गुरुमूर्ति साहब ने एक बेहतरीन किताब मुस्लिम माशरे में जिन लोगों ने इस मुल्क की आज़ादी और इस मुल्क की तरक्की के लिए अपनी कंट्रीब्यूशन दी है, तो उन लोगों का डिटेल लिखकर एक बेहतरीन किताब आज शाये हुई है। और उसके इनॉग्रेशन में डॉक्टर वीरप्पा मोइली और बहुत सारे प्रोफेसर्स और थिंकर्स को आज बुलाया गया था। मैं भी उस किताब के इस प्रोग्राम में आया हूं। मैं उनको मुबारकबाद देता हूं कि इस तासुबाना इस माहौल में जब मुसलमानों को इस मुल्क का दुश्मन करार देने का एक बहुत बड़ा एजेंडा चलाया जा रहा है, बहुत बड़ी साजिश चलाई जा रही है, ऐसे वक्त पर हमारे गुरुमूर्ति साहब ने एक ऐसी किताब जिसमें मुसलमानों की इस मुल्क के लिए क्या हमारी तारीख है, क्या हमारा कंट्रीब्यूशन है, कैसा हमने इस मुल्क की मजबूती के लिए, इस मुल्क को और खुशहाल बनाने के लिए और मजबूत बनाने के लिए हमारे लोगों ने क्या कंट्रीब्यूशन किया है, किस तरीके से इस मुल्क की खिदमत की है, इसके बारे में जो किताब आई है, इसको मैं उनको मुबारकबाद देने के लिए आया हूं। और मैं चाहूंगा कि इसकी ये किताब कन्नड़ा में है, दूसरी जुबानों में भी इसका तर्जुमा हो और लोग इसको ज्यादा से ज्यादा उसको पढ़े और उसको समझें। शुक्रिया। ಇವತ್ತು ನೋಡಿ, ಭಾರತೀಯ ಮುಸ್ಲಿಂ ವೀರ ಯೋಧರ ವೀರ ಗಾಥೆಗಳು, ಇದನ್ನ ಡಾಕ್ಟರ್ ಎನ್ ಗುರುಮೂರ್ತಿ ಸರ್ ಅವರು ಬರೆದಿದ್ದಾರೆ. ಅಬ್ದುಲ್ ರೆಹಮಾನ್ ಪಾಷಾರವರು ಮುನ್ನುಡಿ ಬರೆದು, ಫಾರೂಕ್ ಪಾಷಾರವರು ಅದಕ್ಕೆ ಬೆನ್ನುಡಿಯನ್ನು ಸಹ ಬರೆದು, ಬಹಳ ಸ್ವಾತಂತ್ರ್ಯಕ್ಕೆ ಯಾವ ಯಾವ ಮುಸಲ್ಮಾನರು ಕೊಡುಗೆಯನ್ನು ಕೊಟ್ಟರು, ಅನ್ಯ ಧರ್ಮದವರು ಹೇಗೆ ಸರ್ವಧರ್ಮ ಸಹಿಷ್ಣುತೆಯನ್ನು ಕಾಪಾಡಿಕೊಂಡು ಬ್ರಿಟಿಷರಿಗೆ ಸಹಕಾರ ಕೊಟ್ಟರು, ಅದರ ಜೊತೆಗೆ ಮುಸಲ್ಮಾನರ ಅಲ್ಪಸಂಖ್ಯಾತರ ಭಾರತದಲ್ಲಿ ಪಾತ್ರವೇನು, ಸ್ವಾತಂತ್ರ್ಯಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ನಿಮ್ಮ ಬೇರೆ ಬೇರೆ ಚಳುವಳಿಗಳಿರ್ಬೋದು, ಅಲ್ಲಿನ ಎಲ್ಲ ಒಂದು ಅಂಶಗಳನ್ನು ತೆಗೆದುಕೊಂಡು ಈ ಪುಸ್ತಕವನ್ನು ಬರೆಯಲಾಗಿದೆ. ಬಹಳ ಅತ್ಯುತ್ತಮವಾಗಿ ಬರೆದಿರುವಂತಹ ಮುಸ್ಲಿಂ ಜನಾಂಗದವರಲ್ಲದ ಅಲ್ಪಸಂಖ್ಯಾತರಲ್ಲದ ಗುರುಮೂರ್ತಿಯವರು ಬರೆದಿರೋದು ಒಂದು ದೊಡ್ಡ ಒಂದು ಪ್ರಶಂಸನೀಯವಾದಂತಹ ಒಂದು ಬೆಳವಣಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊನ್ನೆ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಸಪ್ನದಿಂದ 70 ಪುಸ್ತಕಗಳು ಪ್ರಕಟಗೊಂಡಿತ್ತು. ಅದರಲ್ಲಿ ನಾನು ಸಹ ಒಬ್ಬ. ನನ್ನ ಪುಸ್ತಕ ಆತ್ಮಸಾಕ್ಷಿ ಅಂತರ್ಸಂಘರ್ಷ ಅಂತ IAS ಮುಖ್ಯ ಪರೀಕ್ಷೆಗೆ ಬರೆದೋಗಿ ನಾನು ಬರೆದು ಅದನ್ನ ಪಬ್ಲಿಷ್ ಮಾಡಿದೆ. ಆದ್ರೆ ವಿಪರ್ಯಾಸ ಏನಂದ್ರೆ 70 ಜನ ಬರಹಗಾರರಲ್ಲಿ, ಚಿಂತಕರಲ್ಲಿ, ಕನ್ನಡದ ಒಂದು ಇಡೀ ವಿಶ್ವದಲ್ಲಿರುವಂತಹ ಲೇಖಕರಲ್ಲಿ ನಾನೊಬ್ಬನೇ ಮುಸ್ಲಿಂ ಆಗಿ ಗುರುತಿಸ್ಕೊಂಡೆ. ಇನ್ನೂ ಹಲವಾರು ಇದ್ದಾರೆ, ನನಗಿಂತ ಜಾಸ್ತಿ ತಿಳಿದವರು ದಿಗ್ಗಜರಿದ್ದಾರೆ. ಬಾನು ಮುಷ್ತಾಕ್ ಮೇಡಮ್ ಬುಕರ್ ಪ್ರೈಸ್ ತಗೊಂಡಿದ್ದಾರೆ, ರಾಮತ್ ತೆರಿಗೆರೆ, ರಂಜಾನ್ ದರ್ಗಾ, ಅಬ್ದುಲ್ ರೆಹಮಾನ್ ಪಾಷಾ ಸರ್. ನಾನು ಒಂದು ಬೆಳವಣಿಗೆಯಲ್ಲಿ 2-3 ಜನ ಹೇಳ್ತಾ ಇದ್ದೀನಿ, ಈ ತರ 100 ಜನ ಲೇಖಕರಿದ್ದಾರೆ. ನೀವು ಮುಂದೆ ಬರಬೇಕು, ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ನೀಡಬೇಕು, ನಾವು ಏನು ಅಂತ ಬಹು ಸಂಖ್ಯಾತರಿಗೆ ತಿಳಿಸ್ಕೊಡ್ಬೇಕು. ಆವಾಗಲೇ ನಾವು ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬಾಳಿ ಬದುಕಿ ಈ ಒಂದು ಭವ್ಯ ಭಾರತದ ನಿರ್ಮಾಣಕ್ಕೆ ಸತ್ಪ್ರಜೆಗಳು ಆಗಲು ಕಾರಣ ನಾವಾಗಿದ್ದೀವಿ, ಹಾಗೂ ಇರ್ತೀವಿ, ಮುಂದೆನೂ ಇರ್ತೀವಿ. ನಮ್ಮ ಬಳ್ಳಾರಿಯವರ ರಂಜಾನ್ ದರ್ಗಾ ಸಾಹೇಬರು ಅವರು ಎಲ್ಲರೂ ಮಲಗಿದ್ದಾಗ ಇವ್ರಿಗೆ ಬೆಂಕಿ ಆಹುತಿ ಆದಾಗ ಅಲ್ಲಿಂದ ಹೋಗದೆ ಅವರು ಏಕೀಕರಣದಲ್ಲಿ ಹುತಾತ್ಮರಾದಂತಹ ಏಕೈಕ ಯೋಧ. ಇಂತಹ ಯೋಧರಿಗೆ ನಾವು ತ್ಯಾಗದ ಬಲಿದಾನಗಳಿಗೆ ನಾವು ಜ್ಞಾಪಿಸ್ಕೋಬೇಕು. ಬಹದ್ದೂರ್ ಶಾ ಜಫರ್ 1857,
ನಮ್ಮ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಅರುಣಾ ಅಸಫ್ ಅಲಿ, ಅಥವಾ ನಮ್ಮ ಭಾರತದ ನಮ್ಮ ಖಿಲಾಫತ್ ಮೂವ್ಮೆಂಟ್ ಅಲ್ಲಿ ಅಲಿ ಬ್ರದರ್ಸ್, ಈ ತರ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಈ ರೀತಿ ತುಂಬಾ ಜನ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಧರ್ಮವನ್ನು ಪ್ರತಿಪಾದನೆ ಮಾಡಬೇಕು. ಅದು ಇವತ್ತಿನ ಒಂದು ಅತ್ಯವಶ್ಯಕವಾಗಿರುವಂತಹ ಒಂದು ಅಂಶ. ಇಂದಿನ ಯುವ ಪೀಳಿಗೆ ನಾಡಿನ ಭವ್ಯ ಭಾರತದ ಭವಿಷ್ಯ. ಹಾಗಾಗ್ಬಿಟ್ಟು ತಾವು ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ, ಓದಿ, ಮುಂದೆ ಬನ್ನಿ, ಸರ್ಕಾರಿ ಸೇವೆ ತಗೊಳ್ಳಿ. ಸರ್ಕಾರದ ಅವಿಭಾಜ್ಯ ಅಂಗ ಆಗಿ ನೀವು ಯಾವುದೇ ರೂಲ್ಸ್ ನ ಬ್ರೇಕ್ ಮಾಡಬೇಡಿ. ಹೆಲ್ಮೆಟ್ ಆಗದೆ ಓಡಿಸೋದು, ವೀಲಿಂಗ್ ಮಾಡೋದು, ಸ್ಮೋಕಿಂಗ್ ಮಾಡೋದು ಇದೆಲ್ಲ ಕಡಿಮೆ ಆಗಬೇಕು. ಅದ್ರ ಜೊತೆಗೆ ವೋಟರ್ ಐ ಡಿ ಇದೆ, ಈಗ SIR ಬರ್ತಾ ಇದೆ, ನೀವು ಅದಕ್ಕೆ ಗಮನ ಕೊಡಬೇಕು. ನಿಮ್ದ ವೋಟರ್ ಕಾರ್ಡು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಇದೆಲ್ಲ ಅಪ್ಡೇಟ್ ಆಗಬೇಕು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕು. GST ನಂಬರ್ ವ್ಯಾಪಾರ ವಹಿವಾಟು ಮಾಡೋರಾಗಬೇಕು. ಅಂದ್ರೆ ಈ ದೇಶದ ಕಾನೂನು ಏನಿದೆ ಅದನ್ನೆಲ್ಲ ನಾವು ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕು. ಅವಾಗ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಆಗ್ತೀವಿ, ಎಲ್ಲರೂ ಆಗ್ಬೇಕು. ಇವತ್ತು ಡಾಕ್ಟರ್ ಗುರುಮೂರ್ತಿ ಅವರು ಬರೆದಿರ್ತಕ್ಕಂಥ ಭಾರತೀಯ ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಪುಸ್ತಕ ರಿಲೀಸ್ ಇದೆ. ಇದೊಂದು ಅತ್ಯಂತ ಅದ್ಭುತವಾದ ಹಾಗೂ ಈಗಿನ ಕಾಲಘಟ್ಟಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಸೊತ್ತಲ್ಲ ಅಥವಾ ಯಾವುದೇ ಒಂದು ಸಮುದಾಯದ ಸೊತ್ತಲ್ಲ. ಇದು ಪ್ರತಿಯೊಬ್ಬ ಭಾರತೀಯರ ಒಂದು ಸ್ವತ್ತು. ಯಾವಾಗ ನಾವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಎಲ್ಲ ಸಮುದಾಯವರು ತಮ್ಮ ಜೀವನವನ್ನು, ರಕ್ತವನ್ನು ಹಾಗೂ ತಮ್ಮ ಯೌವನವನ್ನು ಕೊಟ್ಟಿರುವಂಥ ನಿದರ್ಶನಗಳಿವೆ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಸಮುದಾಯದಿಂದ, ಅದರಲ್ಲೂ ಮುಸ್ಲಿಂ ಮಹಿಳೆಯರು ಮೊದಲಿನಿಂದನೂ ತನ್ನ ಒಂದು ತ್ಯಾಗದಿಂದ, ಬಲಿದಾನದಿಂದ ಯಾವ ರೀತಿ ಅವರು ತನ್ನ ಮನೆ, ತಮ್ಮ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಈ ಬುಕ್ಕಲ್ಲಿ ಹೇಳಲಾಗಿದೆ. 1900 ಅಥವಾ 1857ರಿಂದ ಈಗಿನ ಪುಲ್ವಾಮಾ ಅಟ್ಯಾಕ್ ತನಕನೂ ನಮ್ಮ ಏನು ಮುಸ್ಲಿಂ ವೀರರು ತಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ, ಎಷ್ಟು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅದ್ರ ಬಗ್ಗೆ ಡಾಕ್ಟರ್ ಗುರುಮೂರ್ತಿ ಅವರು ವಿವರವಾಗಿ, ಸಂಪೂರ್ಣವಾಗಿ ಅವರು ಚಿತ್ರಗಳ ಮೂಲಕ, ನಿದರ್ಶನಗಳ ಮೂಲಕ, ಪ್ರೂಫ್ಗಳ ಮೂಲಕವನ್ನ ಕೊಟ್ಟಿದ್ದಾರೆ. ಬಹುಶಃ ಇದೊಂದು ತುಂಬ ಅಗತ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ. ಯಾಕಂದರೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಅಶಾಂತಿ ಅಥವಾ ನಮ್ಮ ಈ ಜಾತಿಗಳ ಮಧ್ಯೆ ಏನು ತಾರತಮ್ಯ ಇದೆ, ಬಹುಶಃ ಈ ಪುಸ್ತಕ ಕನ್ನಡಿಯಂತೆ ಎದ್ದು ನಿಂತು ನಮ್ಮ ಮುಸ್ಲಿಮರು ಸಹ ಈ ದೇಶಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ನಾವು ಸಹ ಈ ದೇಶದ ನಾಗರಿಕರು, ನಿಜವಾದ ನಾಗರಿಕರು ಅನ್ನೋದನ್ನ ಮತ್ತೊಮ್ಮೆ ಎತ್ತಿ ಹಿಡಿತಾ ಇದೆ. ನಾವು ಮುಖ್ಯವಾಗಿ ಕೇವಲ ಮುಸ್ಲಿಮರು ಅಂತಲ್ಲ, ಇದು ಪ್ರತಿಯೊಬ್ಬ ಯುವಕರಿಗೆ, ಪ್ರತಿಯೊಬ್ಬ ಸಮಾಜದವರಿಗೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಇದೊಂದು ತುಂಬ ಒಳ್ಳೆಯ ಪುಸ್ತಕ. ಎಲ್ಲರೂ ಅದನ್ನು ತಗೊಂಡು ಓದಿ ನಮ್ಮ ಒಂದು ಸ್ವಾತಂತ್ರ್ಯ ಅನ್ನೋದು ಎಷ್ಟು ಬಹುಮೂಲ್ಯವಾದ ವಸ್ತುವನ್ನು ನಮ್ಗೆ ಗೊತ್ತಾಗುತ್ತೆ, ಅದನ್ನು ನಾವು ಕಾಪಾಡ್ಕೋಬೇಕು. ಹಾಗೂ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜದವರು ಪ್ರತಿಯೊಬ್ಬರು ಯುವಕರು, ಪ್ರತಿಯೊಬ್ಬ ವ್ಯಕ್ತಿ ಇದನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಹಿನ್ನೆಲೆ ಏನು, ನಾವು ಬಂದಿರತಕ್ಕಂಥ ನಮ್ಮ ಹೋರಾಟದ ಹಾದಿ ಏನು, ನಾವು ಎಷ್ಟು ಜನರ ತ್ಯಾಗದಿಂದ ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ಓದ್ತಾ ಹೋದರೆ ಬಹುಶಃ ನಮ್ಮಲ್ಲಿ ದೇಶಭಕ್ತಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ನಾವೆಲ್ಲರೂ ಎಲ್ಲ ಜಾತಿ ಸಮುದಾಯ ಎಲ್ಲ ಮೆಟ್ಟಿ ನಿಂತು ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಜೊತೆಗಿದ್ದು ಈ ದೇಶ, ಈ ಸಮಾಜವನ್ನು ಕಟ್ಟಬೇಕನ್ನೋ ಒಂದು ಸಂದೇಶ ಈ ಬುಕ್ಕಲ್ಲಿದೆ. ನಾವು ಆ ಸಂದೇಶದೊಂದಿಗೆ ಸಹ ನಮ್ಮ ಜೀವನವನ್ನು, ನಮ್ಮ ಸಮಾಜವನ್ನು ನಾವೆಲ್ಲರೂ ಒಂದು ಒಳ್ಳೆಯ ಜೀವನವನ್ನು ಮಾಡಿ ನಮ್ಮ ದೇಶವನ್ನು ಇನ್ನೂ ಹೆಚ್ಚಾಗಿ ಮುಂದುವರ್ಸೋದಕ್ಕೆ ಉಪಯೋಗ ಆಗುತ್ತೆ. ಸರ್, ಪುಸ್ತಕದಲ್ಲಿ ನಿಮ್ಮ ಭಾಗ ಏನಿದೆ ಸರ್? ನಾನು ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಪಾಷಾ ಅಂದ್ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕೆಂಗೆ ಅಲ್ಲಿ ವಾಣಿಜ್ಯ ಶಾಸ್ತ್ರ ಹಾಗೂ ನಿರ್ವಹಣಾ ಶಾಸ್ತ್ರದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಬುಕ್ಕಿನಲ್ಲಿ ಮುನ್ನುಡಿಯನ್ನು ಬರೆದಿದ್ದೇನೆ. ಈ ಮುನ್ನುಡಿ ಬರಿಬೇಕಾದ್ರೆ ನಾನು ಇಡೀ ಬುಕ್ಕನ್ನು ಒಂದು 4-5 ಸಲ ಓದಬೇಕಾದ್ರೆ ನನಗನ್ಸಿದ್ದೇನಪ್ಪ ಅಂದರೆ, ಈ ಒಂದು ತ್ಯಾಗ ಅನ್ನೋದಿದೆಯಲ್ಲ, ಯಾವುದೇ ಸಮುದಾಯದಿಂದ ಬರೋದಲ್ಲ ಅಥವಾ ಯಾವುದೇ ಒಂದು ಹಿನ್ನೆಲೆಯಿಂದ ಬರೋದಂತಲ್ಲ. ಇದು ಏನಿದು ಬರಬೇಕಾದ್ರೆ ದೇಶಭಕ್ತಿ ಇರಬೇಕು. ಅದು ನಮ್ಮ ಹೃದಯದಿಂದ, ಅಂತರಾಳದಿಂದ ಬಂದರೆ ಮಾತ್ರ ತ್ಯಾಗ ಅನ್ನೋದು. ಇನ್ಫ್ಯಾಕ್ಟ್ ನಾವು ಸ್ವಾತಂತ್ರ್ಯ ಹೋರಾಟ ಶುರು ಮಾಡಿದಾಗ ಯಾರು ಜಾತಿ ಕೇಳ್ತಾ ಇಲ್ಲ, ಹೆಸರು ಕೇಳ್ತಾ ಇರಲಿಲ್ಲ, ನಿಮ್ಮ ತ್ಯಾಗವನ್ನು ಮಾತ್ರ ಕೇಳ್ತಾ ಇದ್ರು. ಏನಿದ್ರು ಈಗಿನ ದಿನಗಳಲ್ಲಿ ಈ ಪರಿಸ್ಥಿತಿ ಬಂದಿರುವಂಥದ್ದು. ಈ ಒಂದು ಪುಸ್ತಕ ನಮಗೆ ಜ್ಞಾಪಿಸುತ್ತೆ ಅಂದರೆ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಾತಿ, ನಮ್ಮ ಬೇರೆ ಎಲ್ಲ ಪಂಗಡಗಳಿಗಿಂತ ಮುಖ್ಯ ದೇಶ. ಆ ದೇಶವನ್ನು ನಾವು ಎತ್ತಿ ಹಿಡಿಬೇಕಾದ್ರೆ, ಒಂದಾಗಿರ್ಬೇಕಾದ್ರೆ, ಅಥವಾ ಮುಂದಿನ ಜನಾಂಗದವ್ರಿಗೆ ನಾವೇನಾದರೂ ಕೊಡಬೇಕಂದ್ರೆ ಒಂದು ಸಮೃದ್ಧವಾದ, ಶಾಂತಿಯುತವಾದ ದೇಶ ಮಾತ್ರ. ಸೊ ಆದ್ದರಿಂದ ಈ ಒಂದು ಪುಸ್ತಕ ನನ್ನ ಪ್ರಕಾರ ಈಗಿನ ಕಾಲಘಟ್ಟದಲ್ಲಿ ಒಂದು ಬಹು ಮುಖ್ಯವಾದ ಪುಸ್ತಕ ಅನ್ಸುತ್ತೆ.
ಸರ್ ಇದು ಬೇರೆ ಕನ್ನಡದಲ್ಲಿ ಮಾತ್ರ ಬಂದಿದೆ, ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಬರ್ಬೇಕಲ್ಲ ಸರ್? ಹೌದು, ಈಗ ಸದ್ಯಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೇವಲ 3-4 ಭಾಷೆ ಅಲ್ಲ, ಈ ಕಡಿಮೆ ಅಂದ್ರೆ ಒಂದು 8-10 ಭಾಷೆಗಳಲ್ಲಾದ್ರೂ ಒಂದು ಬುಕ್ಕನ್ನು ರಿಲೀಸ್ ಮಾಡಿ ಎಲ್ರಿಗೂ, ಎಲ್ಲ ಯುವಕರಿಗೆ ತಲುಪಿ ಅವರಿಗೆ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಸನ್ಮಾನ್ಯ ಗುರುಮೂರ್ತಿ ಅವರು ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕ ಬಹಳನೇ ಅದರಲ್ಲಿ ಸ್ವತಂತ್ರಕ್ಕಾಗಿ ಮಾಡಿದಂತಹ ಭಾರತೀಯರ ಬಗ್ಗೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಬರೀ ಮುಸಲ್ಮಾನರು ಅಂತ ಹೇಳೋಕ್ಕಿಂತ ನಾವು ಭಾರತೀಯರು, ಯಾಕಂದ್ರೆ ಸಂವಿಧಾನ ಬಂದ ಮೇಲೆ ನಾವು ಭಾರತೀಯರು ಅಂತ ಹೇಳಬೇಕೇ ವಿನಃ ಒಂದು ಜಾತಿಯ ಸಮುದಾಯಕ್ಕೆ ನಾವು ಸೀಮಿತಗೊಳಿಸಬಾರ್ದು ಅನ್ನೋದನ್ನ ಈ ಪುಸ್ತಕದ ಉದ್ದೇಶ ಆಗಿದೆ. ಇದರಲ್ಲಿ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಮಹಿಳೆಯರ ಕೊಡುಗೆ ಬಗ್ಗೆನೂ ಸಹ ಇವರು ಹೇಳಿದ್ದಾರೆ. ಝಾನ್ಸಿಯ ಲಕ್ಷ್ಮೀಬಾಯಿ ಆಕೆ ಸತ್ತಾಗ ಆಕೆ ಜೊತೆ ಒಬ್ಬ ಮುಸ್ಲಿಂ ಮಹಿಳೆ ಇದ್ಲು. ಫಸ್ಟ್ ಆಕೆ ಗುಂಡು ತಾಕತ್ತೆ, ಆಮೇಲೆ ನಂತರ ಲಕ್ಷ್ಮೀಬಾಯಿಗೆ ತಾಕತ್ತೆ ಅನ್ನುವಂತ ಮಾತನ್ನ ಗುರುಮೂರ್ತಿ ಸರ್ ಈ ಪುಸ್ತಕದ ಮುಖೇನ ಹೇಳಿದ್ದಾರೆ. ಇದಕ್ಕೆ ಇತಿಹಾಸನ ಸಾಕ್ಷಿಯಾಗಿದೆ. ಆಮೇಲೆ ಅಜೀಜನ್ ಬಗ್ಗೆ ಹೇಳಿದ್ದಾರೆ, ಆಕೆ ಒಬ್ಬ ನರ್ತಕಿ. ಆಮೇಲೆ ಹಸ್ರತ್ ಮಹಲ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಹಿಳೆ ತನ್ನ ವ್ಯಕ್ತಿತ್ವ ಮತ್ತು ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ದೇಶದ ಉನ್ನತಿಗಾಗಿ, ದೇಶದ ಪ್ರಗತಿಗಾಗಿ ಆಕೆ ಏನೆಲ್ಲಾ ಮಾಡ್ಬೇಕು ಅದನ್ನ ಮಾಡ್ಬೋದು ಅನ್ನೋದನ್ನ ಆಗಿನ ಕಾಲದಲ್ಲೇ 12ನೇ ಶತಮಾನದ ಶರಣೆಯರು ಹೇಗೆ ಮಾಡಿದ್ರು ಹಾಗೆ ನಮ್ಮ ಭಾರತದ ಮಹಿಳೆಯರು ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಬರಿಬೇಕಾದ್ರೆ ಪ್ರೇರಣೆ ಒಂದಿತ್ತು. ಆ ಪ್ರೇರಣೆ ಏನಂದ್ರೆ, ಅಲ್ಲಿ ನಿಂತ್ಕೊಳ್ಳಿ. ದೇಶದಲ್ಲಿ ದುರ್ಬಲ ಮನಸ್ಸುಗಳಿಂದ ಶಾಂತಿ ಕದಳೋಗಿದೆ. ಅದನ್ನ ಸಹಬಾಳ್ವೆ, ಸಹಭಾಗಿತ್ವ, ಸಹನೆ, ಸಹಿಷ್ಣುತೆ ಅದು ಕಡಿಮೆ ಆಗ್ತಾ ಇದೆ ದೇಶದಲ್ಲಿ. ಅದು ತಪ್ಪು ನಾವು ಮಾಡ್ತಿರ್ತಕ್ಕಂಥದ್ದು. ಮುಸಲ್ಮಾನರು ಕೂಡ 1857 ಆಮೇಲೆ 4 ಯುದ್ಧಗಳು, ಎಲ್ಲಾ ಯುದ್ಧಗಳಲ್ಲೂ ಕೂಡ ಅವರು ಕೂಡ ತಮ್ಮ ಪ್ರಾಣ ತ್ಯಾಗಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ನಾವೆಲ್ಲ ಒಟ್ಟಿಗೆ ಸಹಬಾಳ್ವೆ ಮಾಡಬೇಕು. ಇದು ಬಹುತ್ವದ ದೇಶ. ನಾವು ಕಚ್ಚಾಡಿಕೊಂಡ್ರೆ ದೇಶ ಉದ್ಧಾರ ಆಗೋದಿಲ್ಲ. ಶಾಂತಿ ನೆಲೆಸಿದ್ರೆ ಮಾತ್ರ ದೇಶದ ಪ್ರಗತಿ ಕಾಣ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ ತಾರತಮ್ಯಗಳನ್ನ ಹೋಗಲಾಡಿಸ್ಕೊಳ್ಬೇಕು ಅಂತ ಸತ್ಯದೇಶದಲ್ಲಿ ಈ ಪುಸ್ತಕ ಬರೆದಿದ್ದೀನಿ. ಯಾವುದು ಉತ್ಪ್ರೇಕ್ಷೆ ಇಲ್ಲ, ಕಾಂಟ್ರವರ್ಷಿಯಲ್ ಇದರಲ್ಲಿ ಯಾವುದೂ ಇಲ್ಲ. ಯಾರು ತ್ಯಾಗ ಮಾಡಿದ್ದಾರೆ ಮುಸಲ್ಮಾನರು ಈ ದೇಶಕ್ಕಾಗಿ, ಸರ್ವ ತ್ಯಾಗ ಮಾಡಿದ್ದಾರೆ ಕೆಲವರಂತ. ನೀವು ಅಬ್ದುಲ್ ಹಮೀದ್ ಅಂತ ಅವರನ್ನ ನೀವು ನೆನೆಸ್ಕೊಳ್ಳೋಕೆ ಆಗಲ್ಲ. ಪ್ಯಾಟೆಂಟ್ ಟ್ಯಾಂಕ್ ಹೊಡೆದಾಕಿರ್ತಾರೆ, 8 ಪ್ಯಾಟೆಂಟ್ ಟ್ಯಾಂಕ್ 9 ಪ್ಯಾಟೆಂಟ್ ಟ್ಯಾಂಕ್ ಹೊಡೆದಾಗ ಪ್ರಾಣ ಕಳ್ಕೊಂಡ್ರು. ಉಸ್ಮಾನ್ ಔಷೇರ್ ಸಿಂಹ ಮೊಹಮ್ಮದ್ ಉಸ್ಮಾನ್ ಅವ್ರಿಗೆ ಚೀಫ್ ಮಾಡ್ತೀವಿ, ಪಾಕಿಸ್ತಾನ ಆರ್ಮಿ ಚೀಫ್ ಮಾಡ್ತೀವಿ, ಬನ್ನಿ ಅಪ್ಪ ಅಂತ ಕರೆದ್ರು ಅವ್ರು ಹೋಗ್ಲಿಲ್ಲ. ನಮ್ಮ ರೀತಿ ಇದ್ದಾರೆ, ಬೇಕಾದ ಜನ ಇದ್ದಾರೆ. ಅದಕ್ಕೋಸ್ಕರ ಅಂತ ಮಹನೀಯರಿದ್ದಾಗ ನಾವು ಸುಮ್ಮನೆ ಮುಸಲ್ಮಾನರು ಏನು ಮಾಡಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ.